ನಾನು ವೀರ, ನಾನು ಶೂರ, ಅವಾಗೆಲ್ಲ ಪೊಲೀಸರಿಗೆ ಬೆವರೆ ಇಳಿಸೋ ಹಾಗೆ ಮಾಡಿ 3 ಚರ್ಗೆ ನೀರ್ ಕುಡ್ಸಿದೀನಿ ಅಂತ ಎಷ್ಟೆಲ್ಲ ಬಿಲ್ಡಪ್ ಕೊಟ್ಟೋನು. ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆ ದಿನಗಳೆಲ್ಲ ಬೇರೆ ಬಂಗಾರ. ಅವಾಗ ಮೂಗ್ದಾರ ಇರ್ಲಿಲ್ಲ, ಬೆಳೆಸಿರೋ ಅಪ್ಪ ಅಮ್ಮನಿಗೆ ಸಂಪಾದನೆ ಇರ್ಲಿಲ್ಲ, ಓದಂತೂ ನನ್ನ ತಲೆಗೆ ಹತ್ಲಿಲ್ಲ. ಬಾರಲ್ಲಿ ಕುಡಿದ್ರು, ರೋಡಲ್ಲಿ ಮಲ್ಕೊಂಡ್ರು, ನನ್ನನ್ನು ಕೇಳೋರು ಯಾರೂ ಇರಲಿಲ್ಲ. ಇವಾಗ ಹಾಗಿಲ್ಲ ಅಲ್ವಾ? ಜಿಂದಗಿ ಪೂರ ಬದಲ್ಗಯ. ಇವಾಗ ಏನಾದರೂ ಆಗೋಯ್ತು ಅನ್ಕೋ, ಕೇರ್ ಆಫ್ ಪ್ಲಾಟ್ಫಾರ್ಮ್ ಆಗ್ಬಿಡ್ತೀನಿ. ಎಚ್ಚಿ, ಇಂಥ ಹೇಳಿ ಥರ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಂಗಾರ, ಆ ಡೇವಿಡ್ ಡಾಕ್ಯುಮೆಂಟರಿ ಡೈರೆಕ್ಟರ್ ಹಾಗೆ ಬಂದಿದ್ದಕ್ಕೆ ಸರಿ. ಅವನೇನಾದ್ರೂ ಬಾಯಿ ಬಿಟ್ಟು ನಿಜ ಹೇಳಿದಿದ್ರೆ ಅಮ್ಮ ನಮ್ಮಿಬ್ರನ್ನ ಮನೆಯಲ್ಲೇ ಸಾಯಿಸ್ಬಿಡ್ತಾ ಇದ್ರು. ಒಂದೊಂದ್ಸಲ ನಾವು ದೊಡ್ಡದಕ್ಕೆ ಟಾರ್ಗೆಟ್ ಮಾಡಿದಾಗ ಇಂಥ ಹರ್ಡಲ್ಸ್ಗಳು ಬರ್ತಾನೆ ಇರತ್ತೆ. ನಾವು ಓವರ್ಕಮ್ ಮಾಡಬೇಕು, ಆಗ್ಲೇ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕಾಗೋದು. ಬಂಗಾರ, ಆ ಆಫ್ರಿಕಾ ಗ್ಯಾಂಗ್ನ ಅವನಿ ಶ್ರೀಕರ್ ನೋಡ್ದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ ಕೆಲ್ಸ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ವಿ. ಯಾರು ಆ ಬೆಕ್ಕಿನ ಕಣ್ಣು ಡೇವಿಡಾ? ಅವನೇ. ಮತ್ತೆ ಯಾವ ಬಾಂಬ್ ಬ್ಲಾಸ್ಟ್ ಮಾಡ್ತಾರೋ ಏನೋ. ಸ್ಪೀಕರ್ ಆನ್ ಮಾಡು. ಹಲೋ. ನಾವು ಹಾಗೆ ಬರ್ತೀವಿ ಅಂತ ನೀವು ಅಷ್ಟಕ್ಕೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಇಲ್ಲಿ ನೋಡು ಡೇವಿಡು, ನೀವು ಬರಕ್ಕೂ ಮುಂಚೆ ನನ್ನ ನಿಹಾರಿಕನಿಗೆ ನೀವು ಬಂದ ಹಾಗೆ ಕೆಟ್ಟ ಕನ್ಸು ಕೂಡ ಬಿದ್ದಿತ್ತು. ಅಷ್ಟಕ್ಕೂ ನಿಮ್ ಬ್ರೈನ್ ಕೆಲಸ ಮಾಡ್ತಾ ಇದೆಯಾ ಇಲ್ವಾ? ಸಡನ್ ಆಗಿ ಹಾಗೆ ಬಂದ್ಬಿಡ್ತೀರಲ್ಲ. ಇನ್ನು ನಾನು ಜಾಸ್ತಿ ಸಮಯ ವೇಟ್ ಮಾಡಕ್ಕಾಗಲ್ಲ ನಿಹಾರಿಕಾ. ವೇಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಸೇರಿ ಜೈಲ್ಗೆ ಹೋಗ್ತೀವಿ. ಅವಾಗ ವಿಗ್ರಹದ ವ್ಯಾಪಾರ ಅಲ್ಲ, ಜೈಲಲ್ಲಿ ಬಂಡೆ ಹೊಡಿತಾ ಕೂತ್ಕೋಬೇಕು, ತರಕಾರಿ ಬೆಳೀತಾ ಬದುಕಬೇಕು. ಐ ಡೋಂಟ್ ಕೇರ್ ನಿಹಾರಿಕಾ, ನನಗೆ ಆ ವಿಗ್ರಹ ಬೇಕು, ದಟ್ಸ್ ಆಲ್. ಗಾಯದ ಮೇಲೆ ಕಾರ ಹಾಕ್ದಾಗೆ ನಮ್ಮ ಕೈಗೆ ನೀನು ಸಿಕ್ಕಾಕೊಂಡಿದ್ಯಲ್ಲೋ ತಂದೆ. ಹೇಳಿದ್ರೆ ನಿಂಗೆ ಅರ್ಥನೇ ಆಗಲ್ವಾ? ಅಲ್ಲ, ನಾವು ನಿಮಗೆ ಕೋಆಪರೇಟ್ ಮಾಡ್ತಾನೆ ಇದೀವಲ್ಲ. ನಾನು ನಿಮ್ಮನ್ನ 2 ಸಲ ಸೇವ್ ಮಾಡಿದ್ದೀನಿ, ಇನ್ನು ಮುಂದೆ ಸೇವ್ ಮಾಡಲ್ಲ. ವಿಗ್ರಹನ ನಮಗೆ ಕೊಡೋವರೆಗೂ ನಿಮ್ಮ ಹಿಂದೆ ಬರ್ತಾನೆ ಇರ್ತೀನಿ. ನಿಮ್ಮ ವಿಷಯನೂ ಕೂಡ ಬಯಲು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಕೊಡೋಣ ಅಂತ ನಾನು ಸುಮ್ಮನೆ ಆದೆ. ಓನ್ಲಿ 1 ವೀಕ್ ನಿಮಗೆ ಟೈಮ್ ಕೊಡ್ತಿದ್ದೀನಿ. ವಿಗ್ರಹ ನಮ್ಮ ಕೈಗೆ ಬರಲಿಲ್ಲ ಅಂದರೆ ನಾವು ಬಂದು ನಿಮ್ಮ ಬಗ್ಗೆ ಎಲ್ಲಾನು ಹೇಳ್ತೀವಿ, ಓಕೆ? ಬಂಗಾರ, ನಾವು ಅನಾವಶ್ಯಕವಾಗಿ ಇವನ್ ಜೊತೆ ಕಮಿಟ್ ಆದ್ವಿ. ಇವನ್ ಕೆಲಸ ಮುಗಿಯೋವರೆಗೂ ಇವ್ ನಮ್ಮನ್ನ ಕನ್ಸಲ್ ಕೂಡ ಬಿಡೋ ತರ ಇಲ್ಲ. ಅಮ್ಮನವ್ರ ವಿಗ್ರಹ ಹೇಗಾದ್ರೂ ಹೊರಗಡೆ ಹೋಗ್ಬೇಕು, ಆಗ್ಲೇ ನಾನ್ ಪೂಜೆಯಿಂದ ತಪ್ಪಿಸ್ಕೊಳಕ್ಕಾಗೋದು. ಈ 1 ವಾರದಲ್ಲಿ ಏನೋ ಒಂದು ಅದ್ಭುತನ ಮಾಡೇ ಮಾಡ್ತೀನಿ. ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿ ತುಂಬಾ ಹೊತ್ತಾಯ್ತಲ್ಲ, ಇನ್ನೂ ಬಂದಿಲ್ಲ. ಯಾಕಿಷ್ಟು ಲೇಟು? ಎಷ್ಟೊತ್ತು ವೇಟ್ ಮಾಡಬೇಕು? ಹೀಗೆ ಲೇಟ್ ಮಾಡೋರ್ನ ಜಾಬಿಂದ ತೆಗಿಬೇಕು. ಟ್ರಾಫಿಕ್ ಜಾಸ್ತಿ ಇದೆ, ಸಾರಿ ಮೇಡಮ್. ಏನೋ ಒಂದು ಕಾರಣ ಹೇಳ್ತೀರಾ, ಕೊಡಿಲಿ, ಹೋಗು. ಮನೆಯವರೆಲ್ಲ ಹೊರಗಡೆ ಹೋಗಿರೋ ಕಾರಣಕ್ಕೆ ನಾನು ಕೃಷ್ಣ ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡ್ತಾ ಈ ಊಟನ ತಿನ್ಬೋದು. ಕೃಷ್ಣ, ಫುಡ್ ಬಂತು, ಕೆಳಗಡೆ ಬಾ. ಕೃಷ್ಣ ವಾಶ್ರೂಮಲ್ಲಿ ಇದ್ದಾನೆ ಅನ್ಸುತ್ತೆ.
ಕೃಷ್ಣ ಬಂದೆ. ಬೇಗ ಬಾ. ಐಟಮ್ಸ್ ನೋಡ್ತಿದ್ದಾಗೆ ಹಸಿವು ಇನ್ನಷ್ಟು ಜಾಸ್ತಿ ಆಯ್ತು. ಅವನೇನೆ ಎಲ್ಲ ರೆಡಿ ಮಾಡಿರ್ಬೇಕು. ಅವನಿ ಬೇಗ ಬಾ, ಹಸಿವಾಗ್ತಿದೆ, ಊಟ ಮಾಡೋಣ. ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಾಯ್ತು. ಎಲ್ಲಾನು ಘಮ ಘಮ ಅಂತಿದೆ. ಬೇಗ ಬಾ. ನಡಿ, ಇವತ್ ಕಂಠ ಪೂರ್ತಿ ತಿಂದ್ಬಿಡ್ಬೇಕು. ನಡಿ. ಅವನಿ ಬೇಗ ಬಾ, ನನಗೆ ಹಸಿವಾಗ್ತಾ ಇದೆ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರೀಕರ್, ಏನಣ್ಣ, ಒಟ್ಟಿಗೆ ತಿನ್ನೋಣವಾ? ಹಾಗಾದ್ರೆ ಬಂದು ಕೂತ್ಕೊಳ್ಳಿ. ಏನಾಯ್ತು? ಯಾಕೆ ತಗೊಂಡೆ? ಇದೇ ನೀನ್ ಮಾಡಿರೋ ಅಡುಗೆ ಅಲ್ಲ ಅಲ್ವಾ, ನನ್ನ ಅವನಿ ಮಾಡಿದ್ದು. ಮನೇಲಿ ಮಾಡಿರೋ ಅಡ್ಗೆ ತರ ಕಾಣಿಸ್ತಾ ಇದ್ಯಾ ನಿನ್ಗಿದು? ಹೊರಗಡೆಯಿಂದ ನಾನ್ ಆರ್ಡರ್ ಮಾಡಿರೋದು. ಅಲ್ಲ, ನಿನ್ ಹೆಂಡತಿಗೆ ಇಷ್ಟು ಚೆನ್ನಾಗಿರೋ ಅಡ್ಗೆ ಮಾಡಕ್ ಬರುತ್ತಾ ಹೇಳು? ದಿನ ಕಂಠ ಪೂರ್ತಿ ತಿಂತೀರಾ ಅಲ್ವಾ, ಅದು ಗೊತ್ತಿಲ್ವೋ ಏನೋ? ಡಿಸ್ಕಷನ್ಸ್ ಬೇಡ. ಇದನ್ನ ನಾವು ಪರ್ಸನಲ್ ಆಗಿ ತರಿಸ್ಕೊಂಡಿರೋದು, ನಾವೇ ತಿನ್ಬೇಕು. ದಯವಿಟ್ಟು ತಾವು ಎದ್ದೇಳಿ. ಹಲೋ ಬ್ರದರು, ಹೇಳು. ಹಸ್ವಾಗ್ತಿದೆ ಅಣ್ಣ. ಹಾಗಾದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಹೆಂಡತಿ ಹತ್ರ ಅಡ್ಗೆ ಮಾಡಕ್ ಹೇಳು. 5 ನಿಮಿಷದಲ್ಲಿ ಮನ್ಸಿಗೆ ಬಂದ ಹಾಗೆ ಅಡ್ಗೆ ಮಾಡ್ತಾಳೆ ಅಲ್ವಾ? ಅಯ್ಯ, ಹೇಳ್ತಿರೋದೆ ನಿನಗೆ, ಎದ್ದೇಳು. ಹೇಳಂತಿದ್ದೀನಿ. ನನಗೆ 4 ತುತ್ತು ಕೊಡೋಕೆ ನಿಮಗೆ ಮನ್ಸು ಬರ್ತಿಲ್ಲ ಅಂತಾಯ್ತು. ನೀನ್ ಕೂತ್ಕೋ ಕೃಷ್ಣ. ತಿನ್ನು. ಬೇಗ ಬಡ್ಸು. ಬಾವಾ, ಲೇಟ್ ಆಗತ್ತೆ ಅಂತ ಹೇಳ್ದೆ ಅಲ್ವಾ? ಸ್ವಲ್ಪ ಅರ್ಲಿಯಾಗಿ ಮುಗೀತು, ಅದಕ್ಕೆ ಬಂದ್ಬಿಟ್ಟೆ. ಏನಾಯ್ತು? ಯಾಕೆ ಹೀಗಿದ್ಯಾ? ಹಸಿವಾಗ್ತಿತ್ತು ಅಂತ ಡೈನಿಂಗ್ ಟೇಬಲ್ ಮೇಲಿದ್ದ ಫುಡ್ನ ತಿನ್ನೋಕೆ ಹೋದೆ. ಅಷ್ಟರಲ್ಲಿ ಅಣ್ಣ ನಿಹಾರಿಕಾ ಬಂದ್ರು. ಶ್ರೀಕರ್, ಇದನ್ನ ನಾವು ಪರ್ಸನಲ್ ಆಗಿ ತರಿಸ್ಕೊಂಡಿರೋದು, ನಾವೇ ತಿನ್ಬೇಕು. ದಯವಿಟ್ಟು ತಾವು ಎದ್ದೇಳಿ. ಅವಳಿಗಂತೂ ಬುದ್ಧಿ ಇಲ್ಲ. ನಿಮ್ಮ ಅಣ್ಣಂಗೆ ಏನಾಯ್ತು? ತಮ್ಮನ್ನ ಊಟ ಮಾಡ್ಬೇಕಾದ್ರೆ ಏಳಿಸ್ಬಾರ್ದು ಅನ್ನೋ ಬುದ್ಧಿ ಕೂಡ ಇಲ್ದೆ ಹೋಯ್ತಾ? ನಮ್ ಬಂಗಾರ ಒಳ್ಳೇದಾಗಿದ್ರೆ ನಮಗಿಷ್ಟು ಕಷ್ಟ ಯಾಕೆ? ಅತ್ತೆ ಮಾವ ಹೊರಗಡೆ ಹೋಗಿದ್ದಾರೆ ಅಂತ ಅಡ್ಗೆ ಲೇಟಾಗಿ ಮಾಡ್ಬೇಕನ್ಕೊಂಡೆ. ಛೇ, ಅವನೇ ಪರವಾಗಿಲ್ಲ ಬಿಡು, ನಾವು ಕೂಡ ಆರ್ಡರ್ ಮಾಡೋಣ. ಬರೋದಕ್ಕೆ 1 ಗಂಟೆ ಆಗತ್ತೆ. ನೀನ್ ತುಂಬಾ ಹಸಿವಾಗ್ತಿದೆ ಅಂದೆ ಅಲ್ವಾ? ಒಂದ್ ಕೆಲ್ಸ ಮಾಡು, ನೀನ್ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಏನ್ ಮಾಡ್ತೀಯಾ? ಯಾವ ಜಾಗದಲ್ಲಿ ನಿನಗೆ ಅವಮಾನ ಮಾಡಿದ್ರೋ ಅದೇ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ನೀನು ಊಟ ಮಾಡ್ಬೇಕಾದ್ರೆ ನಿನ್ನ ಎಪ್ಸಿದ್ರಲ್ವಾ, ಅದೇ ಊಟನ ತಿನ್ನೋದಕ್ಕೆ ನಿನ್ನ ಕೇಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಹೇಗೆ? ನಂಗೆ 5 ನಿಮಿಷ ಟೈಮ್ ಕೊಡು ಸಾಕು. ಅದೇ ಊಟನ ಅವರೇ ತಮ್ಮ ಕೈಯಾರೆ ತಿನ್ಸೋ ಹಾಗೆ ಮಾಡ್ತೀನಿ. ಅದೇ ಹೇಗೆ? ಅದೆಲ್ಲ ನಿಂಗೆ ಯಾಕೆ? ನೀನ್ 5 ನಿಮಿಷ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಸರಿ, ಹೋಗು ಬಾವಾ. ಅವನಿ ಏನೋ ಮಾಡ್ತೀನಿ ಅಂದೆ ಅಲ್ವಾ, ಏನ್ ಮಾಡ್ದೆ? ಬ್ರದರು, ಊಟ ಮಾಡ್ಬೋದು ಬಾ. ಊಟ ಮಾಡಬೇಕಾದ್ರೆ ಏಳಿಸ್ದೆ ಅಲ್ವಾ? ಹಾಗೆ ಹೇಳ್ಸೋದು ತಪ್ಪು ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಡೈನಿಂಗ್ ಟೇಬಲ್ ಹತ್ರ ಎಲ್ಲ ಸಿದ್ಧವಾಗಿದೆ, ಬನ್ನಿ ಅವನಿ. ಆದ್ರೂ ಇಷ್ಟು ಪ್ರೀತಿ ಯಾಕೆ ತೋರಿಸ್ತಾ ಇದ್ದೀರಾ? ನಿನಗ್ ಎಲ್ಲ ಅನುಮಾನನೇ. ಏನೋ ನಮ್ಮ ಮಧ್ಯ ಇರೋ ಕೋಪಕ್ಕೆ ಬೇಡ ಅಂತ ಅಂದೆ. ಆದ್ರೆ ಹಸಿವಲ್ಲಿರೋ ಶ್ರೀಕರ್ನ ಊಟದಿಂದ ಏಳ್ಸೋದು ಮಹಾಪಾಪ ಅಂತ ಅನಿಸ್ತು. ಬ್ರದರು, ಸಾರಿ ಕಣೋ. ಮೊದಲು ನೀವು ಬಂದು ನಾವು ಆರ್ಡರ್ ಮಾಡಿರೋ ಫುಡ್ನ ತಿನ್ನಿ, ಎಲ್ಲ ತಿನ್ಬಿಡಿ. ಎಲ್ಲನೂ? ಮತ್ ನಿಮಗೆ? ನಾವು 1 ಗಂಟೆ ಮುಂಚೆನೇ ತಿಂದ್ವಿ, ಆದ್ರೂ ಸೇಫ್ ಸೈಡಿಗೆ ಅಂತ ತಗೊಂಡಿದ್ವಿ.
ಇಲ್ಲಿ ನೋಡು, ನೀವೇನು ಯೋಚನೆ ಮಾಡಬೇಡಿ, ಬನ್ನಿ. ಬನ್ನಿ. ಬಾ ಬ್ರದರು. ನಿಹಾರಿಕಾ ಬಾ, ಅವನಿ, ಕರ್ಕೊಂಡು ಹೋಗು. ಬಾ. ನಡಿ, ಬಾ, ನನ್ನ ಮುದ್ದು ಹೇಳ್ತಾ ತಮ್ಮಯ್ಯ ಇದ್ದ. ಅಲ್ವಾ, ನಡಿ. ಅಣ್ಣ ಬನ್ನಿ. ಬಾ ಅವನಿ, ಕಮ್ ಬಾ ಬ್ರದರು, ಬಾ. ಕೂತ್ಕೊಳ್ಳಿ. ಕೂತ್ಕೋ ಬ್ರದರು. ಕೂತ್ಕೊಳ್ಳಿ. ಒಂದು ನಿಮಿಷ. ಹಾ, ಕೂತ್ಕೋ. ಇವತ್ತು ಪ್ರಳಯ ಆಗೋ ತರ ಕಾಣಿಸ್ತಿದೆ. ನೀವೇನು ಮಾತಾಡ್ದೇನೆ ಊಟ ಮಾಡಿ. ಹಾಗ್ಯಾಕೆ ನೋಡ್ತಾ ಇದ್ದೀರಾ? ಮೊದಲು ತಿನ್ನಿ, ಹೊಟ್ಟೆ ತುಂಬಾ ತಿನ್ನಿ. ಹಾ, ಅಯ್ಯೋ ಬೇಡ ಅಂದೆ ಅಲ್ವಾ. ಸಾಕು. ಹಸಿವಲ್ಲಿರೋರ್ಗೆ ಅನ್ನ ಹಾಕೋದು ತುಂಬಾ ಪುಣ್ಯ. ಅಯ್ಯೋ ನೀವು ಕೂತ್ಕೊಳ್ಳಿ, ತಿನ್ನಿ. ನಿಮ್ದು ತಿಂದಾದ್ಮೇಲೆ ಉಳಿದ್ರೆ ನಾವು ತಿಂತೀವಿ, ಪರವಾಗಿಲ್ಲ. ಬ್ರದರು, ಈ ಚಿಕನ್ ಫ್ರೈ ಪೀಸ್ ಟ್ರೈ ಮಾಡು, ತಗೋ. ತುಂಬಾ ಚೆನ್ನಾಗಿದೆ. ಸಾಕು ಅಣ್ಣ. ನಮ್ಮ ಮನೇಲಿ ನಮ್ಗೆ ಯಾಕೆ ಸಂಕೋಚ ಬ್ರದರು? ನಾವಿಲ್ಲಿದ್ರೆ ಸಂಕೋಚ ಪಡ್ತಾರೇನೋ, ನಾವು ಸ್ವಲ್ಪ ಹೊತ್ತು ಆ ಕಡೆ ಹೋಗೋಣ ಬಾ. ಚೆನ್ನಾಗಿ ತಿನ್ನಿ, ಏನಾದ್ರೂ ಬೇಕು ಅಂದ್ರೆ ನಮ್ಮನ್ನು ಕರೀರಿ. ತಿನ್ನಿ. ಅವನಿ, ಏನ್ ಮಾಡ್ದೆ? ಬಾವಾ, ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಮೊದಲು ನೀನ್ ತಿನ್ನು. ಅಷ್ಟಕ್ಕೂ ನಿನಗೆ ಬುದ್ಧಿ ಇದೆಯಾ? ಇರೋದಕ್ಕೆ ಅಲ್ವಾ ನಾನು ಆ ಥರ ಮಾಡಿದ್ದು. ನನಗೆ ಎಷ್ಟೊಂದು ಹಸಿವಾಗಿತ್ತು, ಸರಿಯಾದ ಸಮಯಕ್ಕೆ ತಿನ್ಬೇಕು ಅನ್ನೋ ಟೈಮಲ್ಲಿ ಸೀನ್ ಎಲ್ಲ ರಿವರ್ಸ್ ಆಗೋಯ್ತು. ಅಷ್ಟು ಚೆನ್ನಾಗಿರೋ ಫುಡ್ನ ಅವ್ರಿಗೆ ಏನಕ್ಕೆ ದಾನ ಮಾಡಿದೆ ನೀನು? ಲಾಭ ಇಲ್ದೇನೆ ದಾನ ಮಾಡಲ್ಲ ನಾನು. ಮೊದಲು ನಿನ್ ವಿಷಯ ಏನು ಅಂತ ಹೇಳು. ನಮಗೆ ಫುಡ್ ಡೆಲಿವರಿ ಮಾಡಿದ ಬಾಯ್ ಫೋನ್ ಮಾಡಿ ಏನ್ ಹೇಳ್ದ ಅಂದ್ರೆ, ಡೆಲಿವರಿ ಕೊಟ್ಟಾಯ್ತಲ್ವಾ, ಮತ್ತ್ಯಾಕೆ ಫೋನ್ ಮಾಡಿದ್ಯಾ? ನಾನು ಕೊಟ್ಟಿರೋ ಫುಡ್ನ ತಿನ್ಬಿಡಿ ಮೇಡಮ್. ಯಾಕೆ, ಏನಾಯ್ತು? ಫುಡ್ ಪಾಯ್ಸನ್ ಆಗಿದೆ ಮೇಡಮ್. ವಾಟ್? ಹೌದು ಮೇಡಮ್, ಸೇಮ್ ಫುಡ್ನ ಬೇರೆಯವ್ರಿಗೆ ಡೆಲಿವರಿ ಕೊಟ್ಟಿದ್ದೆ. ಅವ್ರು ಎಲ್ರಿಗೂ ಫುಡ್ ಪಾಯ್ಸನ್ ಆಗಿದೆಯಂತೆ. ನಮ್ಮ ಮ್ಯಾನೇಜರು ಕಾಲ್ ಮಾಡಿ ಹೇಳಿದ್ರು. ಹೌದಾ? ಮಿಸ್ ಆಗಿ ನೀವೇನಾದರೂ ತಿಂದರೆ ನಿಮಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಒಳ್ಳೆ ಟೈಮಿಗೆ ಫೋನ್ ಮಾಡಿ ಬದುಕ್ಸಿದ್ಯಾ. ಮತ್ತೆ ನಮ್ಮ ಅಮೌಂಟ್ ರಿಟರ್ನ್ ಮಾಡ್ತಾರಂತೆ ಮೇಡಮ್. ಸರಿ. ಇದ ವಿಷಯ? ಅಯ್ಯೋ ನನ್ ಮುದ್ದು ಗಂಡ, ಈ ನಿಹಾರಿಕಾ ಏನೇ ಮಾಡಿದ್ರು ಕಾರಣ ಇಲ್ಲದೆ ಮಾಡಲ್ಲ. ಹಾಗಾದ್ರೆ ನೆಕ್ಸ್ಟ್ ಅವ್ರ ಪರಿಸ್ಥಿತಿ ಏನು? ಏನಿದೆ, ಇವಾಗ ಚಪ್ಪರ್ಸ್ಕೊಂಡು ತಿಂತಾ ಇದಾರಲ್ವಾ, ಆಮೇಲೆ ವಾಂತಿ ಮಾಡಿ ಅವ್ರು ಒದ್ದಾಡ್ತಾರೆ. ಆಮೇಲೆ ಅವರು ರಾತ್ರಿ ಪೂರ್ತಿ ಬಾತ್ರೂಮ್ ಅಲ್ಲೇ ಮಲ್ಕೋತಾರೆ. ಬಾತ್ರೂಮ್ ಅಲ್ಲಿ ಯಾಕೆ ಮಲ್ಕೋತಾರೆ? ಅದೇ ಬಂಗಾರ, ಫುಡ್ ಪಾಯ್ಸನಿಂಗ್ ಅಂದ್ರೆ ಬರೀ ವಾಂತಿ ಮಾತ್ರ ಆಗಲ್ವಲ್ಲ. ಓ ನೋಡೋಣ ಬಾ. ನಡಿ ಬ್ರದರು, ತಿನ್ನಿ ಚೆನ್ನಾಗಿ ತಿನ್ನಿ. ರಾತ್ರಿ ಎಲ್ಲ ಡ್ಯೂಟಿ ಇದೆ ನಿಮಗೆ. ಡ್ಯೂಟಿ ಅಂದ್ರೆ ಏನು? ಏನೂ ಇಲ್ಲ ಬ್ರದರು. ಟಿಶ್ಯೂ ಅಲ್ಲಿದೆ ಬ್ರದರು, ಟಿಶ್ಯೂ ತಗೋ. ತಗೋ ಬಾವಾ. ಸ್ವಲ್ಪ ಹೊತ್ತಲ್ಲ ಶುರು ಆಗ್ಬಿಡುತ್ತೆ. ಏನದು? ಏನೂ ಇಲ್ಲ ಬಿಡು. ಕೃಷ್ಣ ಬಾವ ಇಂಡೈರೆಕ್ಟ್ ಆಗಿ ಏನೋ ಹೇಳ್ತಾ ಇರೋ ಹಾಗಿದೆ. ಏನೂ ಇಲ್ಲ ಅವನಿ. ಆದ್ರೂ ನಿನ್ ಗ್ರೇಟ್ ಅವನಿ. ಏನ್ ಮಾಡಿದ್ಯೋ ಗೊತ್ತಿಲ್ಲ, ಆದ್ರೆ ಒಟ್ನಲ್ಲಿ ನಿಹಾರಿಕಣ್ಣ ತರಿಸ್ಕೊಂಡಿದ್ದ ಐಟಮ್ಸ್ನೆಲ್ಲ ತಿನ್ನಿಸ್ದೆ. ಅವನೇ ತಿನ್ಸೋ ಹಾಗೆ ಮಾಡೋದು ಅಂದ್ರೇನು? ನಾನೇ ಬೇಕು ಅಂತ ಕೊಟ್ಟಿರೋದಲ್ವಾ. ನಾನು ಅನ್ಕೊಂಡಿದ್ದೀನ ಅನ್ಕೊಂಡ ಹಾಗೆ ಮಾಡ್ದೆ ನಿಹಾರಿಕಾ. ಏನ್ ಮಾಡ್ದೆ? ಇದನ್ ತಿಂದ್ರೆ ಫುಡ್ ಪಾಯ್ಸನ್ ಆಗತ್ತೆ ಅಂತ ಡೆಲಿವರಿ ಬಾಯ್ ಕಾಲ್ ಮಾಡಿದ್ದ ಅಲ್ವಾ, ಅದು ಸುಳ್ಳು. ಶಾಕ್ ಆದ್ಯಾ? ಅವನಿ, ನಾನು ಕೂಡ ಶಾಕ್ ಆದೆ. ಡೆಲಿವರಿ ಬಾಯ್ ನಂಗೆ ಗೊತ್ತಿರೋನು. ಆ ಹುಡುಗನ ಹತ್ರ ಬೇಕು ಅಂತ ಹಾಗೆ ಹೇಳಿಸ್ದೆ.
ಈ ಫುಡ್ ತಿಂದು ನಾವ್ ಏನಾಗ್ಬಿಟ್ರೂ ಪರವಾಗಿಲ್ವಾ, ನೀವು ಮಾತ್ರ ಚೆನ್ನಾಗಿರ್ಬೇಕಾ? ಎಷ್ಟು ಸ್ವಾರ್ಥ, ಎಷ್ಟು ನಂಬಿಕೆ ದ್ರೋಹ. ರಾತ್ರಿ ಎಲ್ಲ ನಮಗ್ ತುಂಬಾ ಕಷ್ಟ ಆಗತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡ್ ಹಾಗಿದೆ. ಅದೇನೂ ಆಗಲ್ಲ. ಹೊಟ್ಟೆ ತುಂಬಾ ತಿಂದ್ವಿ, ಕಣ್ ತುಂಬಾ ನಿದ್ದೆ ಮಾಡ್ತೀವಿ. ಅವನಿ, ಒಳ್ಳೆ ಪ್ಲಾನ್ ಮಾಡಿದೆ. ನೀನು ಗ್ರೇಟ್. ನನ್ ಬಾವ ಹಸಿವಿನಲ್ಲಿದ್ರೆ ಊಟ ಮಾಡ್ಬೇಕಾದ್ರೆ ಏಳಿಸ್ತೀರಾ? ಅನ್ನಪೂರ್ಣ ದೇವಿನ ಆರಾಧಿಸೋ ಅಂತ ಈ ಕುಟುಂಬದ ಚಿಕ್ಕ ಮಗಂಗೆ 4 ತುತ್ತು ಅನ್ನ ಹಾಕಲ್ವಾ? ಅದಕ್ಕೆ ಹಾಕ್ ಪ್ಲಾನ್ ಮಾಡ್ದೆ. ಸುಳ್ಳು ಜಾತಕನ ಇಟ್ಕೊಂಡು ವೇದವತಿಯವ್ರ ಮನೆಗೆ ಸೊಸೆ ಆಗಿರೋ ನಿನಗೆ ಅಷ್ಟು ಬುದ್ಧಿ ಇದ್ರೆ, ನಾನು ಸೊಸೆ, ಸೋದ್ರ ಸೊಸೆ, ಮತ್ತೆ ನನಗೆಷ್ಟು ಬುದ್ಧಿ ಇರ್ಬೇಕು ಹೇಳು? ಆದರೂ ಐಟಮ್ಸ್ ಮಾತ್ರ ಸೂಪರ್ ಆಗಿತ್ತು. ಇವಾಗ ನೀವು ಅಡುಗೆ ಮಾಡ್ಕೊಂಡು ತಿನ್ನಿ. ನಡಿ ಬಾವ. ಬಾಯ್. ಆಯ್ತಾ? ಸರಿಯಾಗಿ ಆಯ್ತಾ? ಒಳ್ಳೆ ಫುಡ್ನ ಅವ್ರು ತಿನ್ನೋ ಹಾಗೆ ಮಾಡಿದೆ. ಪ್ರತಿ ಸಾರಿ ನಾವೇ ದಡ್ರಾಗ್ತಾ ಇದೀವಿ. ಕೆಲ್ಸಕ್ಕೆ ಬರ್ದಿರೋ ಸ್ಕೆಚ್ ಮಾಡ್ದೆ ಅಲ್ಲ, ಕೈಗೆ ಬಂದಿರೋ ಫುಡ್ಡು ಬಾಯಿಗೆ ಬರಲಿಲ್ಲ. ಅವನಿಯಿಂದ ನಾನು ಡ್ರೈವಿಂಗ್ ಮಾಡದೇ ಇರೋ ಹಾಗಾಗಿದೆ. ಅದೊಂದೇನಾ? ನಮಗ್ ಬರ್ಬೇಕಾಗಿರೋದು, ಸಿಗ್ಬೇಕಾಗಿರೋದು ತುಂಬಾ ತುಂಬಾ ಅವನಿಂದ ಮಿಸ್ ಆಗಿದೆ. ಅವನಿಗೂ ಸುಜಾತನಿಗೂ ಸರಿಯಾಗಿ ಏಟ್ ಬೀಳ್ಬೇಕು. ನಮ್ ಶತ್ರು ಆಗಿದ್ರು ಕೂಡ ಅವನಿನ ಆವಾಗ ಹೋಗ್ಲೂಬೇಕು ಅನ್ಸುತ್ತೆ ಬಂಗಾರ. ಯಾಕೆ ಅಂತ? ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಂತ ಬುದ್ಧಿ ಇರುತ್ತೋ ಅದೇ ತರ ಬುದ್ಧಿ ಅವನಿಗೂ ಕೂಡ ಇದೆ. ರಾತ್ರಿ ಫುಡ್ ವಿಷಯದಲ್ಲಿ ನಮ್ ಪ್ಲಾನ್ ನಮಗೆ ರಿವರ್ಸ್ ಆಗೋ ತರ ಮಾಡಿದ್ಲು ನೋಡು. ಅದನ್ನ ನೋಡಿ ನಾನೇ ಶಾಕ್ ಆಗಿ ಹೋದೆ. ನಾನು ಹೋಗಿ ತಗೊಂಡ್ಬರ್ತೀನಿ. ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಡ್ರೈವ್ ಮಾಡ್ತಿರೋದು ಯಾರು ಅಂತ ಅನ್ಕೊಂಡೆ. ರೋಡ್ ಮೇಲೆ ಬಂದ್ರೆ ಇದೇ ತರ ಆಗೋದು. ಮತ್ತೆ ನನ್ ಮಗಳಿಗೆ ತೊಂದರೆ ಕೊಡೋದಕ್ಕೆ ಈ ಏರಿಯಾದಲ್ಲೇ ಓಡಾಡ್ತಿದ್ದೀರಾ? ನಿನ್ ಗಂಡ ನೋಡಿದ್ರೆ ನನ್ ಕೃಷ್ಣ ಡ್ರೈವ್ ಮಾಡ್ತಾ ಇರುವಾಗ ಬಂದು ಕಾರ್ ಕೆಳಗಡೆ ಬಿದ್ದ. ನಿನ್ ಮಗಳ್ ನೋಡಿದ್ರೆ ನಾನ್ ಡ್ರೈವ್ ಮಾಡ್ಬೇಕಾದ್ರೆ ಅಡ್ಡ ಬಂದ್ಲು. ನೀವ್ ಸಾಯೋದಕ್ಕೆ ನಮ್ ಕಾರ್ಗೆ ಸಿಗ್ತೀರಾ? ದುಡ್ಡಿರೋ ಕಾರಿಗೆ ಅಡ್ಡ ಬಂದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಇತ್ತೀಚೆಗಿಂತ ಪ್ರಯತ್ನ ತುಂಬಾ ಜನ ಮಾಡ್ತಾ ಇದ್ದಾರೆ ಬಂಗಾರ. ನಿಮ್ ದುಡ್ಡನ್ನ, ನಿಮ್ ಬಂಗಾರನ, ನಿಮ್ ಆಸ್ತಿನ ತಲೆ ಮೇಲೆ ಇಟ್ಕೊಂಡು ಸುಟ್ಕೊಳ್ಳಿ. ನಿಮ್ ಪಾಪಿಷ್ಟ ಆಸ್ತಿಗೆ ಆಸೆ ಪಡೋಳಲ್ಲ ಈ ಸುಜಾತ. ಮಾತಾಡಕ್ಕೇನು ಎಷ್ಟ್ ಬೇಕಾದ್ರೂ ಹೇಳ್ತೀಯಾ? ನಿಮ್ ಹಾಗೆ ಸುಳ್ಳು ಮಾತಾಡಲ್ವೇಲೆ ನಾನು? ನಾನ್ ಸುಳ್ಳು ಹೇಳ್ತೀನಿ ಅಂದ್ರೆ ಇವಾಗ ಸರಿ ಇರಲ್ಲ ನೋಡು. ನೀವ್ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ನನ್ ಮಾತು ಕೂಡ ಹೀಗೆ ಇರುತ್ತೆ. ಇಂಥ ಬ್ಯಾಡ್ ಕ್ಯಾರೆಕ್ಟರ್ಸ್ ಜೊತೆ ಮಾತಾಡೋದು ಬೇಡ ಅಮ್ಮ. ಹೋಗೋಣ ಬಾ. ನೀನ್ ಇತ್ತೀಚೆಗೆ ಮಾತು ಜಾಸ್ತಿ ಆಡ್ತಾ ಇದ್ಯಾ? ಸ್ವಲ್ಪ ಇತಿಮಿತಿಲಿರು. ನಮ್ ಬಗ್ಗೆ ನೀವು ಕೂಡ ತುಂಬಾ ಜಾಸ್ತಿ ಮಾತಾಡ್ತಿದ್ದೀರಾ. ನಿಮ್ ಮಾತು ಕೂಡ ಮಿತಿಯಲ್ಲಿದ್ರೆ ಚೆನ್ನಾಗಿರುತ್ತೆ. ದೊಡ್ಡವ್ರ ಹತ್ರ ಮರ್ಯಾದೆ ಕೊಡದೆ ಮಾತಾಡ್ಬೇಕು ಅಂತ ನಿನ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರಾ? ಈ ದೊಡ್ಡವರು ಕೆಟ್ಟವರಾದ್ರೆ ಮರ್ಯಾದೆ ಕೊಡದೆ ಮಾತಾಡಿದ್ರು ತಪ್ಪಿಲ್ಲ. ಮಾತಾಡಕ್ಕೇನು ಎಷ್ಟ್ ಬೇಕಾದ್ರೂ ಹೇಳ್ತೀಯಾ? ನಿಮ್ಮಂತವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಮ್ ಚಿಕ್ಕಮ್ಮ ಯಾವತ್ತೋ ಹೇಳ್ಕೊಟ್ಟಿದ್ದಾರೆ.
ಇಲ್ಲಡೋ ಎತ್ತಿ ಗಿರಗಿರ ಅಂತ ತಿರ್ಗಿಸಿ ಎಸ್ದೆ ಅಂದ್ರೆ ನಿಮ್ ಚಿಕ್ಕಮ್ಮನ ಹತ್ರ ಹೋಗಿ ಬೀಳ್ಬೇಕು. ನನ್ ಮಗಳು ತಂಟೆಗ್ ಬಂದ್ರೆ ನೀವಿಬ್ರು ಕಾರಲ್ಲ ಹಾಸ್ಪಿಟಲಲ್ಲಿ ವೀಲ್ ಚೇರ್ ಮೇಲೆ ಓಡಾಡ್ಬೇಕಾಗಿ ಬರುತ್ತೆ. ಅಂದ್ರೆ ನಮ್ ಕಾಲ್ ಮುರಿತ್ಯಾ? ಅನುಮಾನನೇ ಇಲ್ಲ. ಎಂತ ಮಾತು ನೋಡು, ಎಂತ ಮಾತು.